ರೀ ನೀವು ಅಂಗನವಾಡಿ ಒಳಗೆ ಬರ್ರಿ ಅದಲ್ಲಿ ಏನಂಬುತ್ ನೋಡೋಣ ನಿಮ್ಮ ಅತ್ತೆ ಮಾತಾಡ್ಸುತ್ತೋ ಇಲ್ವೋ ಅಂತ ಹೇಳಿ ನೋಡೋಣ. ಅಂಗನವಾಡಿಗೆ ಬರ್ರಿ ಅದಲ್ಲಿ ಚೆನ್ನಾಗಿದೆಯಾ ಏನು ಹೆಂಗೆ ಹಿಂಗಾಗಿತ್ತಂತೆ ಅಂತ ಏನಾನ ಕೇಳುತ್ತೇನ ನೋಡೋಣ. ಬರ್ರಿ ಅದೆಲೆ ಹೋಗಿ ಬರೋಕ್ಕೆ ಸುಗುಣ. ಅವರು ಮಾತಾಡ್ಸಲ್ಲ ಇವಾಗ, ನಮ್ಮ ಅತ್ತೆನೂ ಮಾತಾಡ್ಸಲ್ಲ, ಎದುರಿಗಿದ್ರು ಮಾತಾಡ್ಸಲ್ಲ. ಸುಮ್ಮನೆ ಹೋಗಿ ಬರೋಕೆ ಹೋಗಿ ಅದೇನು ಬರೆಸ್ಕೊಂಬ, ಸುಮ್ಮನೆ ಹೋಗೋಣ. ಅವರು ಮಾತಾಡ್ಸಲ್ಲ. ಅಲ್ಲ ನೋಡೋಣ ಬರ್ರಿ, ನಮಗೆ ಮಾತು ಬಂದಾಗ ಮಾತಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡು ಮಾತಾಡಿಸ್ಲಿಲ್ಲ ಅವಾಗ ಅಂತ ಹೇಳಿ ನಮಗೆ ಏನಾನ ಒಂದು ಅಂಬಕ್ಕೆ ಚೆನ್ನಾಗಿರುತ್ತೆ. ಆವಾಗ ನೋಡಿ ಮಾತಾಡಿಸ್ಲಿಲ್ಲ ಅಂತಂದರೆ ನಾವೇ ನೋಡಿದ್ವಿ ಅವನೆಲ್ಲಿದ್ದಾನೆ ಅಂತ ನಾವು ನೋಡಲೇ ಇಲ್ಲಮ್ಮ, ನಾನು ನೋಡಿದ್ರೆ ಮಾತಾಡಿಸ್ತಿದ್ದೆ ಅಂತ ಹಿಂಗೆ ಮಾತಾಡ್ತಾರೆ. ಅದಕ್ಕಾಗಿ ನಾನು ನಾಳೆ ಹೊತ್ನಾಗ ಇವಾಗ ಮಾತಾಡಲಿಲ್ಲ ಅಂದ್ರೂ ನಾಳೆ ಹೊತ್ನಾಗ ಏನಾನ ಮಾತಾಡ್ಬೇಕಾದ್ರೆ ಮಾತುಗಳು ಬರ್ತವೆ. ಮಾತಿನ ಸಂದರ್ಭ ಬಂದಾಗ ಅನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಇವಾಗ ನೀವು ಮಾತಾಡಲಿಲ್ಲ ಅವರು ಮಾತಾಡಿಸ್ಲಿಲ್ಲ ಅಂದರೆ ಈಗೇನು ಏನು ಮಾತಾಡೋದು ಬೇಡ. ಸುಮ್ಮನೆ ನಮ್ಮ ಪಾಡಿಗೆ ಹೋಗಿ ನಾವೇನು ಕೆಲಸ ಮಾಡಿಸ್ಕೊಳಕ್ಕೆ ಬಂದಿದ್ದೀವ ಕೆಲಸ ಮಾಡಿಸ್ಕೊಂಡು ಬರೋಣ. ಮಾತು ಬಂದಾಗ ಮಾತಾಡೋಕೆ ಚೆನ್ನಾಗಿರ್ತಾವೆ. ಮಾತು ನಮ್ಮ ಕೈಯಲ್ಲಿ ಇರಬೇಕು. ಅವ್ರು ಮಾಡಿರೋದು ನಮ್ಮ ಕೈಯಲ್ಲಿ ಇದ್ದರೆ ನಾವು ಅವಾಗ ಹೇಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರೋದು. ಬಾ ನೋಡೋಣ, ಅದೇ ಏನಾರ ಮಾತಾಡಬೇಕಾದ್ರೆ ಹೇಳಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾವು ನೋಡಲಿಲ್ಲಪ್ಪ, ಇಲ್ಲಾಂದ್ರೆ ಮಾತಾಡಿಸ್ತಿದ್ವಿ ಅಂತ ಹೆಂಗೆ ಬೇಕಾದ್ರೂ ಉಲ್ಟಾ ಹೊಡಿತಾರೆ. ಬಾ ನೀನು ಹೇಳೋದು ನಿಜ, ಹೋಗೋಣ. ಅವನು ಕೊಟ್ಟಿಲ್ವಲ್ಲ ಮೊಟ್ಟೆ, ಅವನ್ನೆಲ್ಲ ಇಸ್ಕ ಕೇಳಿ ಬನ್ನಿ. ಏನಾಗಬೇಕಾಗಿತ್ತು? 15 ದಿವಸ 20 ದಿವಸ ಆಯ್ತಲ್ಲ, ನಮಗೆ ಕೋಳಿ ಮೊಟ್ಟೆನೂ ಊಟ ಏನು ಕೊಟ್ಟಿಲ್ವಲ್ಲ ನೀವು, ಅದಕ್ಕೆ ಬಂದ್ವಿ. ಅಲ್ಲ ನಾವು ಕೊಟ್ಟಿಲ್ಲ ಅಂತ ಹೇಳ್ತೀಯಲ್ಲ, ನೀನು ಬಂದಿಲ್ಲ ಕಣಮ್ಮ, ನಾವು ಕೊಟ್ಟಿದ್ದೀವಿ ನೀನು ಬಂದಿಲ್ಲ. ಅದಕ್ಕೆ ಕೊಡು ಮೇಡಮ್ಮ. ಇವಾಗ ಬಂದಿದ್ದೀವಲ್ಲ, 15-20 ದಿನದಿಂದನ ಮೊಟ್ಟೆ ಎಲ್ಲ ಕೋಳಿ ಮೊಟ್ಟೆ ಎಲ್ಲ ನೀವೇ ಬಿಡಿಸ್ಕೊಂಡಿದ್ರಲ್ಲ, 15-20 ಕೋಳಿ ಮೊಟ್ಟೆ, ಅದೇನು ರೇಷನ್ನು ಇವಳ್ದು ಊಟದ್ದೆಲ್ಲ ಹಂಗೆ ಉಳ್ದೈತೆ ತಾನೆ, ರೇಷನ್ ಎಲ್ಲ ಮುಂಚೆಗೆ ಬಂದಿರುತ್ತೆ ತಾನೆ, ಅದನ್ನೆಲ್ಲ ಕೊಡ್ರಿ ಇವಾಗ. ಇಲ್ಲಪ್ಪ, ಇಲ್ಲಿ ನೋಡಿಲಿ ನಮ್ಮ ರೂಲ್ಸ್ ಪ್ರಕಾರ ಏನಾಯ್ತೋ ನಾವೀಗ ಬಂದರೆ ಕೊಡ್ತೀವಿ. ಆಬ್ಸೆಂಟ್ ಆದರೆ ಮತ್ತೆ ತಿರುಗಿ ಕೊಡೋ ಆಗಿಲ್ಲ. ಅವತ್ತು ಬಂದರೆ ಮಾತ್ರ ಅವತ್ತಿಂದು ಊಟ ಅವತ್ತಿಂದು ಮೊಟ್ಟೆ. ರೇಷನ್ ಎಲ್ಲ ಕೊಡೋಕ್ಕೆ ನನಗೇನು ಹೇಳಿಲ್ಲ ಅವರೆಲ್ಲ ಗೌರ್ಮೆಂಟ್ನವರು. ಅಲ್ಲ ಬರೋಕ್ಕಾಗಲ್ಲ, ಚೆನ್ನಾಗಿಲ್ದಾರೆ ಹೆಂಗೆ ಬರ್ತಾರೆ ಚೆನ್ನಾಗಿಲ್ದರು, ಊಟ ಸೇರ್ದಿಲ್ದಾರೆ ಹೆಂಗೆ ಬಂದು ಊಟ ಮಾಡ್ತಾರೆ? ಹಾಂ, ಮೊಟ್ಟೆ ಕೊಡಬೇಕಪ್ಪ, ಕೊಟ್ಟಿರುತ್ತೆ ಗೌರ್ಮೆಂಟ್ ಕೊಟ್ಟಿರುತ್ತೆ. 15-20 ದಿನದ ಮೊಟ್ಟೆ ನೀವು ಉಳಿಸ್ಕೊಂಡಿದ್ರಲ್ಲ, 15-20 ದಿನದ ಮೊಟ್ಟೆ ಅಂದರೆ 5 ರೂಪಾಯಿಗೆ ಒಂದು ಮೊಟ್ಟೆ ಅಂದ್ರೂ ಎಷ್ಟು ದುಡ್ಡು ಆಗುತ್ತೆ? 20 ದಿನಕ್ಕೆ 100 ರೂಪಾಯಿ ಮೊಟ್ಟೆ ಆಗ್ತವೆ. 18 ದಿವಸ ಆಯ್ತು ಇವತ್ತಿಗೆ, 90 ರೂಪಾಯಿ ದುಡ್ಡು ಆಗುತ್ತೆ. 90 ರೂಪಾಯಿ ದುಡ್ಡು ನೀವೇ ಉಳಿಸ್ಕೊಬಿಡ್ತೀರಾ? 6 ರೂಪಾಯಿ ಒಂದು 7 ರೂಪಾಯಿ ಒಂದು ಮೊಟ್ಟೆ ಇವಾಗ. ಅಲ್ಲ ನೀನೇನು ಬಂದು ಹಿಂಗೆ ಕೇಳ್ತಾ ಇದೆಯಾ? ನೀನು ಹಿಂಗೆ ಬಂದು ನನ್ನ ಹೆಂಗೆ ಕೇಳೋಂಥದ್ದೇನಿಲ್ಲ. ನಿನ್ನ ಹೆಂಡತಿ ಬಂದಿದ್ರೆ ನಾನು ಊಟ ಕೊಡ್ತಿದ್ದೆ, ನಾನು ಮೊಟ್ಟೆ ಕೊಡ್ತಿದ್ದೆ. ನಾನೇನೇನು ಮಿಸ್ ಮಾಡ್ತಾ ಇರಲಿಲ್ಲ. ಬಂದಿಲ್ಲ ದವಳು ತಪ್ಪು ಆಬ್ಸೆಂಟ್ ಆಗಿದ್ದಾಳೆ, ನಾನೇನು ಮಾಡಲಿ? ಆಬ್ಸೆಂಟ್ ಆದರೆ ಕೊಡೋ ಆಗಿಲ್ಲ ಅಷ್ಟೇ. ನಾವು ಮಿಕ್ಕಿದವೆಲ್ಲ ಕೊಡೋಕ್ಕಾಗಲ್ಲಪ್ಪ ಅಷ್ಟೇ. ಅವತ್ತು ಬಂದರೆ ಕೊಡ್ತೀವಿ, ಆಬ್ಸೆಂಟ್ ಅಂತ ಬರೆದಿರ್ತೀವಿ, ಅದನ್ನೆಲ್ಲ ನಾವು ಗೌರ್ಮೆಂಟಿಗೆ ತೋರಿಸ್ತೀವಿ. ಇವ್ರು ಬಂದರೆ ಸೈನ್ ಹಾಕಿರ್ತಾರೆ ತಾನೇ. ಆಮೇಲೆ ಇವ್ರು ಬಂದಿಲ್ಲ ಅಂದ್ರೆ ನಾನು ಸೈನ್ ಹಾಕಿ ಅವ್ರಿಗೆ ತೋರ್ಸೋಕ್ಕಾಗುತ್ತಾ ಅದನ್ನ? ಅದು ಆಬ್ಸೆಂಟ್ ಅಂತಲೇ ಬರೆಯೋದು ನಾವು. ಇವ್ರು ಬಂದರೆ ಸೈನ್ ಹಾಕಿರ್ತಾರೆ, ಅದನ್ನ ಸೈನ್ ಹಾಕಿರೋದಕ್ಕೂ ತೋರಿಸಿದ್ರೆ ಮತ್ತೆ ಅವ್ರು ನೆಕ್ಸ್ಟ್ ಟೈಮ್ ಕೊಡಬೇಕಾದ್ರೆ ಅದನ್ನ ಲೆಸ್ ಮಾಡಿ ನಮಗೆ ಕೊಡ್ತಾರೆ. ಏನು ಮೇಡಮ್ಮ ಇವ್ರು ಹಿಂಗೆ ಕೇಳ್ತಾ ಇದ್ದಾರೆ? ನೋಡಿ ಸಣ್ಣ ಚಿಕ್ಕಿ, ಇವ್ರಿಗೆ ಆಬ್ಸೆಂಟ್ ಆಗಿರೋದಲ್ಲ, ಇವಾಗ ಮೊಟ್ಟೆ ಕೊಡ್ಬೇಕಂತೆ, ಇವಾಗ ಮೊಟ್ಟೆ ಕೊಡ್ರಿ ಅಂತ ಹೇಳಿ ಬಂದು ಗಂಡ ಹೆಂಡತಿ ನನ್ನ ಮೇಲೆ ಜೋರು ಮಾಡ್ತಾ ಇದ್ದಾರಲ್ಲ. ಕೊಡೋ ಆಗಿಲ್ಲ ಅಂತ ಹೇಳ್ರಿ ಸಣ್ಣ ಚಿಕ್ಕಿ, ನೀವು ಎಷ್ಟು ದಿನದಿಂದ ಇದ್ದೀರಾ? ಕೊಡ್ಬೇಕು, ಮತ್ತೆ ದಿನ ಕೊಡ್ತೀವಿ ಅಂದಮೇಲೆ ಭಾನುವಾರ ಬಿಟ್ಟು ಮಿಕ್ಕಿದ ಟೈಮ್ನಾಗೆ ಎಲ್ಲ ಕೊಡಬೇಕು. ಇವಾಗ ಎಷ್ಟೊಂದು ಮೊಟ್ಟೆ ಆಗಿದ್ದಾವೆ, ಬಂದಿಲ್ಲ, ಏನೋ ತವ್ರ ಮನೆಗೆ ಹೋಗಿದ್ದಾರೆ ಊಟ ಸೇರಲ್ಲ ಅಂತ ಹೇಳಿ ಕೊಡಲ್ಲ ಅಂತ ಹೇಳಿದ್ರೆ ಹೆಂಗೆ ಸರಿಯಾಗುತ್ತೆ? ಕೊಡಲ್ಲ. ಅದು ಯಾರನ್ನ ಕರ್ಕೊಂಬರ್ತೀಯ ಕರ್ಕೊಂಡ್ಬ, ಯಾವ ಆಫೀಸರ್ನ ಕರ್ಕೊಬರ್ತೀಯ ಕರ್ಕೊಂಬ, ಸರಿನಾ? ಯಾರನ್ನ ಬೇಕಾದ್ರೂ ಕರ್ಕೊಬ, ನಾನು ಸರಿಯಾಗಿ ಉತ್ತರ ಕೊಡ್ತೀನಿ. ನನ್ನ ರೂಲ್ಸ್ ಪ್ರಕಾರ ಏನೈತೆ ನಾನು ಅದೇ ಥರ ನಡ್ಕೊಳ್ತಾ ಇದ್ದೀನಿ ಅಷ್ಟೇ. ಹೋಗಿ ಯಾರನ್ನ ಕರ್ಕೊಂಬರ್ತೀಯ ಕರ್ಕೊಂಡ್ಬ, ಕೊಡೋಕ್ಕಾಗಲ್ಲ ಬಿಡ್ರಿ ಅತ್ಲಾಗೆ. ಅವನ ಮೊಟ್ಟೆ ತಿಂದು ಎಷ್ಟು ಉದ್ಧಾರ ಆಗ್ತಾರೆ. ಇವಾಗ ಬರ್ಕೊಡ್ರಮ್ಮ. ಅಲ್ಲಿ ನಮ್ಮೂರಾಗ ಇರ್ತೀವಿ, ನಮ್ಮೂರಾಗೆ ಅಲ್ಲೇ ಇಸ್ಕೊಂತೀವಿ ನಾವೆಲ್ಲನ. ಇವಾಗ ಇಲ್ಲಿಂದ ಬರ್ಕೊಡ್ಬೇಕಂತಲ್ಲ, ಅದನ್ನ ಬರ್ಕೊಡ್ರಿ. ಬರ್ಕೊಡೋದೇನು ಇಲ್ಲ, ಅದರಲ್ಲಿ ಆ ತಾಯಿ ಕಾರ್ಡಲ್ಲಿ ಅಂಗನವಾಡಿ ಟೀಚರ್ದು ನಂಬರ್ ಅಂತ ಹಾಕಿದ್ದೀನಿ. ಆ ನಂಬರಿಂದನ ಅವ್ರ ಹತ್ರ ನನಗೆ ಫೋನ್ ಮಾಡಿಸ್ರಿ. ಹೋಗಿ ಅವರಿಗೆಲ್ಲ ನಾನು ಹೇಳ್ತೀನಿ, ಆಮೇಲೆ ಅವರೆಲ್ಲ ಬರ್ಕೊಳ್ತಾರೆ, ಅಲ್ಲೇ ಕೊಡ್ತಾರೆ. ಹೋಗ್ರಿ ಅವ್ರ ಹತ್ರ ಫೋನ್ ಮಾಡಿಸಿ ಹೋಗಿ, ಬರ್ಕೊಳ್ಳೋದೇನು ಇಲ್ಲ. ಹಾಗೆಲ್ಲ ಕೊಡೋಕ್ಕಾಗಲ್ಲಪ್ಪ ವರ್ಷ. ಬರ್ದಿಲ್ಲದು ನಿಮ್ಮ ತಪ್ಪು, ನಾವೇನು ಮಾಡೋಣ? ನಾವು ದಿನ ಮೊಟ್ಟೆ ಬೇಯಿಸ್ತೀವಿ ಕೊಡ್ತೀವಿ, ಬರಲಿಲ್ವಾ ಆಬ್ಸೆಂಟ್ ಆಗ್ತೀವಿ ಅಷ್ಟೇ. ಆಬ್ಸೆಂಟ್ ಹಾಕೋದು ಮೇಡಮ್ಮ ಬಂದರೆ ಸೈನ್ ಮಾಡಿ ಊಟ ಮಾಡಿ ಮೊಟ್ಟೆ ತಿಂದು ಹೋಗ್ತಾರೆ, ಸೈನ್ ಮಾಡ್ತಾರೆ. ಬಂದು ಸೈನ್ ಮಾಡಲಿಲ್ಲ ಅಂದರೆ ಆಬ್ಸೆಂಟ್ ಅಂತ ಅವ್ರಿಗೆ ತೋರಿಸ್ಲೇಬೇಕು. ಅದನ್ನೆಲ್ಲ ನೋಡ್ತಾರೆ ಅವರು ಸರ್ಗಳು ಬಂದರೆ. ಅಲ್ಲ ಕೊಡಬೇಕಪ್ಪ, ಆಬ್ಸೆಂಟ್ ಅಂತ ಯಾಕೆ ಹಾಕ್ತೀರಾ? ಏನೋ ಒಂದು 15 ದಿವಸ ಊರಿಗೆ ಹೋಗಿರ್ತಾರಪ್ಪ, ಹಂಗಾದ್ರೆ ಕೊಡೋದು ಬೇಡವಾ? ಕೊಡಬೇಕು. ಅವನ್ನೆಲ್ಲ ಇಟ್ಕೊಂಡು ಏನು ಮಾಡ್ತೀರಾ ನೀವು? ಸುಮ್ಮನೆ ತಲೆಯಾಟ ಪ್ರಶ್ನೆ ಎಲ್ಲ ಬೇಡ. ಹೋಗಿ ಅದು ಯಾರನ್ನ ಕರ್ಕೊಂಡು ಬಂದು ಮಾತಾಡ್ತೀಯ ಮಾತಾಡು. ಸುಮ್ಮನೆ ನೀನು ಮಾತಾಡಬೇಡ, ನನಗೆ ತಿಳಿತೈತೆ ಅಂತ ಹೇಳಿ ದೊಡ್ಡದಾಗಿ ಮಾತಾಡೋಕ್ಕೆ ಬರಬೇಡ. ಯಾರನ್ನಾದ್ರೂ ಕರ್ಕೊಂಡು ನನಗೆ ಯಾರಿಗೆ ಉತ್ತರ ಕೊಡಬೇಕು ಅನ್ನೋದು ನನಗೆ ಗೊತ್ತೈತೆ ಚೆನ್ನಾಗಿ. ಹೋಗು.
ಕರ್ಕೊಂಬತ್ತೀನ ಇಲ್ಲ ನೋಡ್ತಿರು. ಹೋಗಿ ಫುಡ್ ಆಫೀಸರ್ ತಕ್ಕೆ ಹೋಗಿ ಬರ್ತೀನಿ. ಸೂಪ್ರೈಸರ್ನೇ ಕರ್ಕೊಂಬತ್ತೀನಿ. ನೋಡ್ರಿ ಸಾ ಹಿಂಗೆ ನಮ್ಮ ಅಯ್ಯಮ್ಮಗೆ ಊಟ ಸೇರ್ತಿಲ್ಲ, ಊರಿಗೆ ಹೋಗಿದ್ವಿ 15 ದಿವಸ 20 ದಿವಸವು ಮೊಟ್ಟೆ ಊಟ ಏನು ಕೊಟ್ಟಿಲ್ಲ ಅಂತ ಹೇಳ್ತೀನಿ. ಕೊಟ್ಟಿಲ್ಲ ಅಂತ ಹೇಳ್ಬೇಡ, ಕೊಟ್ಟಿಲ್ಲ ಅಂತ ಯಾಕೆ ಹೇಳ್ತೀಯ ನೀನು? ಕೊಟ್ಟಿದ್ದೀವಿ, ನಾವು ಹೋಗಿಲ್ಲ ಸರ್ ಅಂತ ಹೇಳ್ಬೇಕು ನೀನು. ನಾವು ಕೊಡ್ತಿದ್ದೀವಿ, ನಾನು ಕೊಡಲ್ಲ ಅಂತ ಎಂದು ಹೇಳಿಲ್ಲ ನಿನ್ನ ಹೆಂಡ್ತಿಗೆ. ನಿನ್ನ ಹೆಂಡ್ತಿಗೆ ನಾನು ಯಾವತ್ತೂ ಇಲ್ಲಿ ಕೊಡಬೇಡಮ್ಮ, ಇಲ್ಲಿ ಬರಬೇಡಮ್ಮ, ನಾನು ಊಟ ಕೊಡಲ್ಲ ಮೊಟ್ಟೆ ಕೊಡಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ ನಿನ್ನ ಹೆಂಡ್ತಿಗೆ. ನೀ ಅವಳು ಬಂದಿಲ್ಲ, ನಾನೇನು ಮಾಡೋಣ? ಬರಲಿಲ್ಲ ಅಂದರೆ ನಾವು ಅವ್ರ ಊರಿಗೆ ಹೋಗಿರತ್ತಕ್ಕೆಲ್ಲ ಹುಡ್ಕೊಂಡು ಬಂದು ಕೊಡೋಕ್ಕಾಗುತ್ತಾ? ನಾವು ಒಂದು ದಿವಸನೂ ಮಿಸ್ ಮಾಡಿಲ್ಲ ಕಣಪ್ಪ. ಸುಮ್ಮನೆ ಯಾತಕ್ಕೆ ಮಾತಾಡ್ತೀಯಾ? ಬೇಡ್ರ ಹೋಗ್ಲಿ. 100 ರೂಪಾಯಿ ಕೊಟ್ಟರೆ 20 ಮೊಟ್ಟೆ ಕೊಡ್ತಾರೆ, ಸುಮ್ಮನಿರ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ. ಅಲ್ಲ, ಅವ್ರದ್ದೇನು ರೂಲ್ಸ್ ಏನೈತೆ ಅದ್ರ ಪ್ರಕಾರ ಅವ್ರು ನಡ್ಕೋಬೇಕು, ಸರಿಯಾಗಿ ಕೊಡಬೇಕು. ಅವರು ಗೌರ್ಮೆಂಟ್ ಕೊಟ್ಟಿರೋದೆಲ್ಲ ಇವ್ರು ಏನು ಮಾಡ್ತಾರೆ? ಕೊಡೋದೆಲ್ಲ ಯಾಕೆ ಇಟ್ಕೊಂತಾರೆ? ಆಬ್ಸೆಂಟ್ ಅಂತ ಹಾಕ್ತೀವಿ ಅಂತಾರಲ್ಲ, ಆಬ್ಸೆಂಟ್ ಅಂತ ಯಾಕೆ ಹಾಕಬೇಕು? ಕೊಡಬೇಕು ಗೌರ್ಮೆಂಟು. ನಾವೇನು ಗೌರ್ಮೆಂಟ್ನವ್ರು ಕೊಟ್ಟಿರೋದೇನು ಇಟ್ಕೊಂಡಿಲ್ಲ. ಎಲ್ಲ ನಮ್ಮ ಮಕ್ಕಳಿಗೆ ಮಾಡಿರ್ತೀವಿ, ಸುಮ್ಮನೆ ಮಾತಾಡಬೇಡ. ಮತ್ತೆ ಕೊಡ್ರಿ, ನೀವು ಯಾಕೆ ಕೊಡಲ್ಲ ಅಂತ ಹೇಳ್ತಾ ಇದ್ದೀರಾ? ಕೊಡ್ರಿ ಫಸ್ಟು ನೀವು. ಸುಮ್ಮನಿರಿ, ನಡೀರಿ. ಬೇಡ ನಡೀರಿ, ಹೋದ್ರೂ ಹೋಗುತ್ತೆ. ನಡೀರಿ ಇಲ್ಲಿ ಫಸ್ಟು. ಬರ್ರಿ ಇಲ್ಲಿ ಹೊರಗಡೆ ಬರ್ರಿ, ಇಲ್ಲಿ ಹೇಳ್ತೀನಿ. ಸುಮ್ಮನಿರು ಸುಗುಣ, ಕೇಳಬೇಕು. ಊರಲ್ಲಿ ಯಾರು ಕೇಳಲ್ಲ, ಎಲ್ಲನ ಇವ್ರ ಪಾಡಿಗೆ ಇವರೆಲ್ಲ ಇಟ್ಕೊಬಿಡ್ತಾರೆ, ಕೊಡೋದಿಲ್ಲ ಏನಿಲ್ಲ. ಅಲ್ಲ 15 ದಿವಸದ್ದೆಲ್ಲ ಊಟ ಮೊಟ್ಟೆ ಬೇಡ, 20 ದಿವಸದ್ದಂತೂ ಬೇಡ, 15 ದಿವಸದಾದ್ರೂ ಬೇಡವಾ? ಸುಮ್ಕಿರು, ಕೇಳಬೇಕು. ಬಾರೋ ಇಲ್ಲಿ ಮಾತಾಡೋ ನೀನು. ಬಂದು ಏನಲ್ಲಿ ಮಾತಾಡ್ತಾ ಇದೀಯಾ ನೀನು? ಮಾತಾಡ್ಬಾ ಇಲ್ಲಿ. ಯಾರನ್ನ ಕರೆಸ್ತೀಯ? ಕರೆಸಿ ಯಾರನ್ನ ಕರೆಸ್ತೀಯಾ? ಬಿಡು ಮೇಡಮ್ಮ, ಟೆನ್ಷನ್ ತಗೊಬಿಡು, ಸುಮ್ಮನಿರು. ಅವ್ರು ಬಂದು ಕರ್ಕೊಂಬಂದಾಗ ಮಾತಾಡೋಣ. ಸುಮ್ಮನೆ ಇವಾಗ ಯಾಕೆ ಮಾತಾಡೋಣ? ಸುಮ್ಮನಿರು. ಕರ್ಕೊಬತ್ತೀನ ಇಲ್ಲ ನೋಡ್ತಾ ಇರು. ಕೊಡಲ್ಲ ಅಂತ ಹೇಳ್ತೀಯಲ್ಲ, ಕರ್ಕೊಬತ್ತೀನಿ. ಅದು ಯಾರು ಫುಡ್ ಆಫೀಸರ್? ಹೋಗಿ ಹೆಡ್ ಆಫೀಸ್ಗೆ ಹೋಗಿ ಬರ್ತೀನಿ ನಾನು. ಕರ್ಕೊಂಡು ಬಂದು ಮಾತಾಡು, ಸರಿನಾ? ಹೋಗು, ಇಲ್ಲಿ ಮಾತಾಡಬೇಡ ಸುಮ್ಮನೆ. ನೋಡ್ಸಣ ಚಿಕ್ಕಿ, ಬಂದೆ ನನಗೆ ನನ್ನ ಮೇಲೆ ಜೋರು ಮಾಡ್ತಾ ಇದ್ದಾನೆ. ನೀ ಮೊಟ್ಟೆ ಕೊಡಲ್ಲ, ಊಟ ಕೊಡಲ್ಲ ಸರಿಯಾಗಿ ಅಂತ ಹೇಳಿ ಜೋರು ಮಾಡ್ತಾ ಇದ್ದಾನೆ. ಕರ್ಕೊಂಡು ಬರಲೇ ಬಿಡು. ನಾವು ಕೊಟ್ಟಿದ್ದೀವಿ, ಬರ್ದಿಲ್ಲದ ಅವ್ರೇನು ಮಾಡೋಣ? ಹೋಗಿ ಊರಿಗೆ ಹೋಗಿದ್ದಾರೆ. ಊರಿಗೆ ಹೋಗಿರೋರಿಗೆಲ್ಲ ನಾವು ಊರಿಗೆ ಹೋಗಿ ತಗೊಂಡೋಗಿ ಕೊಡೋಕ್ಕಾಗುತ್ತಾ? ನಾನು ಸುಮ್ಕಿರ್ ಮೇಡಮ್ಮ, ಮಾತಾಡ್ಸಲ್ವಲ್ಲ ನಿಮ್ಮನ್ನ. ಹೊಟ್ಟೆ ಊರಿಗೆ ಏನೇನೋ ಮಾತಾಡ್ತಾರೆ ಇಬ್ಬರಳು ಗಂಡ ಹೆಂಡತಿ. ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ಯಾರನ್ನ ಕರ್ಕೊಂಡು ಬಂದಾಗ ಅದೇನು ನಾವು ರೂಲ್ಸ್ ಪ್ರಕಾರ ನಾವೇನು ಯಾರ್ದೇನು ತಿಂದಿಲ್ಲ ಏನಿಲ್ಲ. ನಾವು ಏನು ಮಾಡಬೇಕು ಅದು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಅವ್ರು ಹೆಂಗನ ಮಾತಾಡ್ಕೊಂಬಿಡಿ, ಸುಮ್ಮನಿರಿ. ತಲೆ ಕೆಡಿಸ್ಕೊಂಬಕ್ಕೋಬೇಡ್ರಿ. ಯಾರನ್ನ ಕರ್ಕೊಂಬಂದಾಗ ಮಾತಾಡ್ರಿ. ಅವ್ರು ಬಂದಿಲ್ಲ ಊಟಕ್ಕೆ, ಬಂದರೆ ನಾವು ಕೊಡ್ತಾ ಇದ್ವಿ. ಬಂದಿಲ್ಲ ಸರ್, ನಾವೇನು ಮಾಡೋಣ ಅಂತ ಹೇಳಿ ಕಂಟ್ರಿಷನಾಗಿ ಒಂದು ಮಾತು ಹೇಳ್ಬಿಡ್ರಿ ಮೇಡಮರೇ, ಅಷ್ಟೇನಿ. ಅಲ್ಲ, ಬಂದಿಲ್ಲಿದ್ದು ಇವ್ರ ತಪ್ಪು. ಅದು ಬಿಟ್ಟು ನನ್ನ ಮೇಲೆ ಜೋರು ಮಾಡಿದ್ರೆ ಅದೇನು ಸರಿ ಹೋಗುತ್ತೆ? ಕರ್ಕೊಂಬರಲ್ಲ, ಯಾರನ್ನ ಕರ್ಕೊಂಬರ್ತಾರೆ? ನಾನೇನು ಎದುರ್ಕೊಳ್ಳಲ್ಲ. ನನ್ನ ರೂಲ್ಸ್ ಪ್ರಕಾರ ನನ್ನ ಕೆಲಸ ಏನು ನಿಯತ್ತಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನಗೇನೇನು ಭಯ ಇಲ್ಲ ನನಗೆ. ಅಯ್ಯೋ ಹಂಗೆ ಮತ್ತೆ ಜನ ಏನಾದರೂ ಒಂದು ಕೆಡಿಸ್ಬೇಕು ಅಂತಲೇ ನೋಡ್ತಿರ್ತಾರೆ. ಒಟ್ಟಿನಲ್ಲಿ ಚೆನ್ನಾಗಿ ಏನಾನ ಒಂದು ಮಾಡಿ ಇವಾಗ ನಿಮ್ಮ ಕೆಲಸ ಸಿಕ್ಕಿರೋದಕ್ಕೆ ಎಷ್ಟು ಜನ ನಮ್ಮೂರಲ್ಲಿ ಹೊಟ್ಟೆ ಉರ್ಕೊಂತಾ ಇದ್ದಾರೋ. ಲಸ್ಮಕ್ಕ ಮಗಳಿಗೆ ಕೆಲಸ ಕೊಡಿಸಿದ್ದಾಳೆ, ಮಗಳಿಗೆ ಕೆಲಸ ಕೊಡಿಸಿದ್ದಾಳೆ, ಏನೋ ಇದನ್ನು ಕೊಡಿಸಿದ್ದಾರೆ. ಅಲ್ಲೇನೇನು ಓದಿದ್ದೀರಾ ನೀವು, ಕೆಲಸ ತಗೊಂಡಿದ್ದೀರಾ. ಆದರೆ ಜನಗಳಿಗೆ ಗೊತ್ತಾಗಲ್ಲ. ಅಯ್ಯೋ ಅವ್ರಿಗೆ ಕೆಲಸ ಕೊಡ್ಸ್ಯಾವ್ರಿ ಅಂತ ಮಾತಾಡ್ತಾರೆ ಜನ. ಹಂಗೆ ಮೇಡಮ್ಮ, ಒಂದಿಟ್ಟು ಸಹಿಸ್ಕೆಮಲ್ಲ. ಇವರು ಇಬ್ಬರು ಇರಲಿಲ್ಲ, ಇವತ್ತು ಬಂದಿದ್ದಾಳೆ. ಏನು ಕೇಳಕ್ಕಂತ ಅಲ್ಲಿಗೆ ಬರೆಸ್ಕೊಂಡು ಹೋಗಕ್ಕಂತ ಬಂದಿದ್ದಾಳೆ ಇವಳು. ಅಲ್ಲಿ ಹೇಳಿದ್ರೇನಾ ಅದಕ್ಕೆ ಇಲ್ಲಿ ಅದಕ್ಕೆ ಫೋನ್ ಮಾಡಿಸೋ, ನಾನೆಲ್ಲ ಹೇಳ್ತೀನಿ ಅಂತ ಹೇಳಿದ್ದೀನಿ. ಫೋನ್ ಮಾಡಿ ಕೊಡ್ರಿ, ಅಲ್ಲೇನೇ ಇಲ್ಲಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಅಲ್ಲೇ ಎಲ್ಲ ಬರ್ಕೊಂತಾರೆ. ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಆಯಿತು ಅಷ್ಟೇ. ಊರಿಗೆ ಹೋಗ್ತಾಳಂತೆ, ಹೋಗ್ಲೇಳು. ಊರಿಗೆ ಹೋಗಿರೋರಿಗೆಲ್ಲ ಕೊಡೋಕ್ಕಾಗುತ್ತಾ? ನಾವು ತಗೊಂಡೋಗಿ ಏನು ಮಾತಾಡ್ತಾನೆ ನೋಡು. ಕರ್ಕೊಂಬರ್ಲಿ ಬಿಡು ಸಣ್ಣ ಚಿಕ್ಕಿ, ಕರ್ಕೊಂಬರ್ಲಿ ಬಿಡು ಮೇಡಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಈ ವರ್ಷ ಹೊಟ್ಟೆ ಊರಿಗೆ ನನ್ನ ಹೆಂಡತಿ ಕೋಳಿ ಮೊಟ್ಟೆ ಕೊಟ್ಟಿಲ್ಲ, ಊಟ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಕೊಡು ಅಂತ ಕೇಳ್ತಾ ಇದ್ದಾನೆ. ಆದರೆ ಆಬ್ಸೆಂಟ್ ಅದಾವೆಲ್ಲ ಕೊಡೋದಕ್ಕಾಗಲ್ಲ. ಯಾಕಂದರೆ ಅವತ್ತು ಸೈನ್ ಹಾಕ್ಸಿ, ಅವ್ರು ಊಟಕ್ಕೆ ಬಂದಾಗ ಸೈನ್ ಹಾಕ್ಸಿ, ಅವತ್ತಿಂದ ಏನು ರೂಲ್ಸ್ ಪ್ರಕಾರ ಅದನ್ನು ನಾನು ಮಾಡ್ತಾ ಇದ್ದೀನಿ. ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ. ನಾನು ಆಫೀಸರ್ನ ಕರ್ಕೊಬತ್ತೀನಿ ಹಂಗೆ ಹಿಂಗೆ ಅಂತ ಗಲಾಟೆ ಮಾಡ್ತಾನೆ. ಮಾಡ್ಕೊಂಬ್ಲೇಳು. ನಾನೇನು ಯಾರಿಗೂ ಎದುರ್ಕೊಂಬಲ್ಲ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.